ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಗುರುಜಿ ನಿಮಗೆ ಸ್ವಾಗತ. ಧನ್ಯವಾದಗಳು. ಥ್ಯಾಂಕ್ ಯು. ರಚಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸಿರಿ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ದುಡ್ಡು ದುಡಿಯೋಕೆ ವಿಲ್ ಪವರ್ ಇರ್ಬೇಕು. ಅದೇ ದುಡ್ಡು ಕೊಡೋದಕ್ಕೂ ವಿಲ್ ಪವರ್ ಇದ್ದಿದ್ರೆ ಈ ಪ್ರಪಂಚದಲ್ಲಿ ಏನೇನೋ ಆಗೋಗ್ತಾ ಇತ್ತು. ಪ್ರಪಂಚದಲ್ಲಿ ಏನಾಗತ್ತೋ ಏನೋ ಗೊತ್ತಿಲ್ಲ, ಆದ್ರೆ ನಮ್ಮ ಮಜಾ ಭಾರತದಲ್ಲಂತೂ ಈ ವಿಲ್ ಇಂದ ಏನೇನೋ ಆಗ್ತಾ ಇದೆ. ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಈ ಮಜಾ ಭಾರತ ಸ್ಟೇಜ್ ಅಲ್ಲಿ ಯಾರಾದ್ರೂ ಕಾಮಿಡಿ ಕಡಿಮೆ ಮಾಡಿದ್ರು, ಡೈಲಾಗ್ ಫಂಬಲ್ ಮಾಡಿದ್ರು, ಈ ಸ್ಟೇಜ್ ಇಂದಾನೆ ನ್ಯಾಯ ಹೇಳ್ಬೇಕಿತ್ ಮಾಡ್ರೆ ಕರೆಸಲ್ಲ. ಯಾವ್ದಾಲೆ ಬನ್ನಿ ಹೊಡಿಬೇಡ ಕಣೆ. ಏನ್ರಲ್ಲ ನಿಮ್ ಸಮಸ್ಯೆ? ಯಜಮಾನ್ರೆ, ಡೈಲಿ ನನ್ನ ಹೆಂಡತಿ ನಾಯಿ ಕೊಡ್ದಂಗ್ ಹೊಡಿತಲ್ಲ ಯಜಮಾನ್ರೆ. ನಿಮ್ದು? ಯಜಮಾನ್ರೆ, ನನ್ ಗಂಡ ದಿನಾ ಕುಡ್ಕೊಂಡ್ ಬಂದು ಎಮ್ಮೆ ಕೊಡ್ದಂಗ್ ಹೊಡಿತಾನೆ. ಕೋದಂಡ ಯಜಮಾನ್ರೆ, ನೀನ್ ಈ ಕಡೆ ಬರಲ್ಲ, ಈ ಕಡೆ ಬರ ಮಾರ್ಕ್ಸ್. ಹೋಗ್ರಲ್ಲ, ಸಂಸಾರ ಮಾಡ್ತಾಳೆ. ಇದೇ ಈ ಬೆಟ್ಟಪ್ಪನ ತೀರ್ಪು. ಅವ್ರಿಬ್ರು ಗಂಡಸ್ರು, ಇವ್ರಿಬ್ರು ಹೆಂಗಸ್ರು ಹೆಂಗ್ ಮಾಡ್ಕೊತಾರೆ? ಮೊದ್ಲೇ ಹೇಳದಲ್ವೇನೋ? ಬರಲ್ಲ. ನೀನ್ ಆ ಕಡೆ ಹೋಗ್ಲಾ, ಈ ಕಡೆ ಬರಮ್ಮ. ಹೆಂಡ್ತಿ ಯಾರಿಗಾದ್ರೂ ಹೆಂಡ್ತಿನೇ, ಹೋಗ್ ಸಂಸಾರ ಮಾಡ್ಕ. ನಂಗೊಂದ್ ಡೌಟ್. ಏನು? ಈಗ ಆ ಹೆಂಡತಿ ಹೊಡಿದ್ರೆ ನಿಮ್ ಹೆಂಡತಿನ ಕಳಿಸ್ತೀರಾ? ನನ್ ಮಗ್ನೆ ಯಜಮಾನ್ರೆ, ನೆಕ್ಸ್ಟ್ ಯಾರೋ ಪಕ್ಕದವ್ರಂತೆ, ಇವರು ಆಂಕರ್ ಬರ್ತಾವ್ರೆ ಯಜಮಾನ್ರೆ. ಆಂಕರ್ ಆ ಚೇರ್ ತಗ ಸೈಡ್ಗೆ ಇಡ್ಲಾ. ಮುಂದೆ ಯಾರು ಕೂರ್ಬಾರ್ದು. ಏನಂದ್ರೆ? ನನ್ ಮುಂದೆ ಯಾರು ಕೂರ್ಬಾರ್ದು. ಮತ್ತೆ ಜಡ್ಜಸ್ ಕೂತವ್ರೆ, ಅವ್ರ ಪಕ್ಕದಲ್ಲಿ ಕೂತವ್ರ ಕಡ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವರ್ಲ್ಡ್ ಫೇಮಸ್ ಆಂಕರ್ ಶುಭಲಕ್ಷ್ಮಿ. ವರ್ಲ್ಡ್ ಫೇಮಸ್ ಆಂಕರ್ ಬರ್ತಿದ್ದೀನಿ. ಈ ಊರಲ್ಲಿ ನನಗೆ ಅಂತ ಒಂದು ಚೇರ್ ಗತಿ ಇಲ್ವಾ? ಶೇಮ್ ಶೇಮ್ ಪಪ್ಪಿ, ಶೇಮ್ 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 ಪಪ್ಪಿ ಶೇಮ್. ಹಲೋ, ನೀನೇನೋ ಯಜಮಾನ? ಆಫ್ಟರ್ ಆಲ್ ಒಂದು ಯಜಮಾನ. ನೀನು ಆಫ್ಟರ್ ಆಲ್ ಆಂಕರ್, ನಾನು ಬೆಟ್ಟಪ್ಪ. ನಾನು ಮನಸ್ಸು ಮಾಡಿದ್ರೆ ನಿನ್ನಂತರ್ನ ಸಾವಧಾನ ಯಾಕೆ ಮಾಡ್ರಿ? ಅಲ್ಲಲ್ಲ, ಹುಟ್ಟಾಕ್ತೇನೆ. ಹೌದಾ? ಹುಟ್ಟಾಕೋ ನೋಡೋಣ. ನಿಂಗ್ ನಿಜವಾಗ್ಲೂ ತಾಕತ್ತೆ ಇದ್ರೆ ಹುಟ್ಟಾಕಲ್ಲ. ಜಗ ಯಜಮಾನ್ರೆ, ಅಲ್ಲೊಂದ್ ಚೇರ್ ಹಾಕ್ಲಾ. ಹಾಕವ್ರೆ ಯಜಮಾನ್ರೆ. ಅಲ್ಲ ಮಗನ್ ಕೂರ್ಸು. ಕೂತವ್ರೆ ಯಜಮಾನ್ರೆ. ಓದ್ಬಿಟ್ಟವ್ರ ನೋಡವಾ, ಇವತ್ತಿಂದ ಈ ಮಜಾ ಭಾರತಕ್ಕೆ ನೀನೇ ಆಂಕರ್. ಇದೇ ಈ ಬೆಟ್ಟಪ್ಪನ ತೀರ್ಪು. ಗೊತ್ತಿರ್ಲಿಲ್ಲ ಬುದ್ಧಿ. ಥ್ಯಾಂಕ್ ಯು. ಯಜಮಾನ್ರೆ, ಇನ್ನೊಂದ್ ವಿಷಯ ಗೊತ್ತಾ? ಏನು? ಇವರು ನಾಯಿಗಳನ್ನೇ ಒಳ್ಳೆ ಸಿಂಹ ಸಾಕಂಗ್ ಸಾಕವ್ರೆ ಯಜಮಾನ್ರೆ. ಅವಳು ನಾಯಿನ ಸಿಂಹ ತರ ಸಾಕಿರ್ಬೋದು, ನಾನು ಹುಲಿನ ನಾಯಿ ತರ ಸಾಕಿದ್ದೀನಿ. ಹೋಗ್ಲಾ ಗೆಳೆಯ, ಹೋಗು. ತಪ್ಪಾಯ್ತು ಯಜಮಾನ್ರೆ. ಹೋಗ್ತಾ ಇರು. ಯಜಮಾನ್ರೆ, ಈ ಜನ, ಈ ಊರು, ಈ ನ್ಯಾಯ, ಈ ಧರ್ಮ ಅನ್ಕೊಂಡು ನೆನ್ನೆ ತಾನೇ ಮದುವೆ ಆಗಿರೋ ನಿಮ್ ಹೆಂಡ್ತಿನ ಮರ್ತು ಬಿಟ್ಟಿದ್ದಾರೆ ಯಜಮಾನ್ರೆ. ಜಗ ಯಜಮಾನ್ರೆ,
ಮಾಲಿಗಿರ ಸಿಂಹನ ಕೆಳಗ್ ಬಿಟ್ಟ ಕಳ ಹೋಗ್ಲಾ ಹೋಯ್ತೇನೆ ಯಜಮಾನ್ರೆ. ಬಸಣ್ಣೆ ಆಜ ಆಜ ಇವಳು ನನ್ನ ಹೆಂಡತಿ ಬಸಣ್ಣಿ ಬಾ ಅಂತ. ಏನಾ ತೇಜಸ್ಸು, ಏನಾ ಗತ್ತು, ಏನಾ ತಾಕತ್ತು, ಏನಾ ನೋಟ. ಆಹಾ ರೀ, ಇಂಥ ಮನೆಗೆ ನಾನ್ ಸೊಸೆಯಾಗಿ ಬಂದಿರೋದು ನನ್ನ ಪುಣ್ಯ ಕಣ್ರಿ. ಆಶೀರ್ವಾದ ಮಾಡಿ. ಇರ್ಲಿ, ಇದ್ಯಾ ಪುಟ್ಗೋಸಿ ಮರ್ಯಾದೆ. ಹೋಯ್ತಾ ಹೋಯ್ತಾ ನಿನಗೆ ಗೊತ್ತಾಗ್ತದೆ. ಹಾ ನಾನ್ ನಿಮ್ಗೇನೋ ಕೇಳ್ಬೇಕಿತ್ತು. ಏನು ಗಂಡಾಗ್ಲ ಹೆಣ್ಣಾಗ್ಲ? ಅದಲ್ಲ, ಒಟ್ಟು ಈ ಆಸ್ತಿ ಎಷ್ಟಿರ್ಬೋದು? ನನ್ನ ಆಸ್ತಿ ಸುಮಾರು ಜಗ. ಯಜಮಾನ್ರೆ ಏಯ್! ಯಜಮಾನ್ರೆ, ಇವರು ನಮ್ಮ ಮನೆ ಕೆಲಸದವ. ನಮ್ಮ ಆಸ್ತಿ ಎಷ್ಟಿದೆ ಅಂತ ಹೇಳ? 2,000 ಕೋಟಿ 25,250,025 ರೂಪಾಯಿ 75 ಪೈಸೆ ಯಜಮಾನ್ರೆ. ಅಯ್ಯೋ, ಇಷ್ಟೆಲ್ಲ ಆಸ್ತಿಗೆ ನೀವ್ ಒಬ್ರೇ ಯಜಮಾನನಾ? ನಾನೊಬ್ನೇ ಅಲ್ಲ, ಇನ್ಮೇಲೆ ನೀನು ಯಜಮಾನಿನೇ. ಬಸಣ್ಣಿ ಬಾ. ಜಗ ಯಜಮಾನ್ರೆ, ಇನ್ಮೇಲೆ ಸಮಸ್ತ ಆಸ್ತಿಗೂ ಇವಳೇ ಒಡತಿ. ಯಜಮಾನ್ರೆ, ಕೀ ಎಲ್ಲ ಇವಳು ಕೊಟ್ಬಿಡು. ಆಗಲ್ಲ ಯಜಮಾನ್ರೆ. ಯಾಕಾಗಲ್ಲ? ಎಣ್ಣೆ ಕಿಳ ಕೈಲಿ ಅಧಿಕಾರ ಕೊಡಬಾರ್ದು ಅಂತ ನಿಮ್ಮ ಅಪ್ಪ ವಿಲ್ಲಲ್ಲಿ ಬರ್ದಿಟ್ಟಿದ್ದಾರೆ ಯಜಮಾನ್ರೆ. ಹೆಣ್ಣಿರೋದು ಎರಕ್ಕೆ, ಗಂಡಿರೋದು ಸಂಸಾರದ ಹೊರಕ್ಕೆ ಅಂತ ವಿಲ್ಲಲ್ಲಿ ಬರ್ದಿದ್ದಾರೆ ಯಜಮಾನ್ರೆ. ಅದು ನಮ್ಮಪ್ಪ ಪಾವಗಡದ ಪುರುಷೋತ್ತಮ. ಗಂಡು ಮಕ್ಕಳೇ ಆಡಳಿತ ಮಾಡಬೇಕು, ಹೆಣ್ಣು ಮಕ್ಕಳು ಕೆಲಸ ಮಾಡಬಾರ್ದು ಅಂತ ಗಂಡು ಮಕ್ಳ ಕೈಗೆ ಅಧಿಕಾರ ಕೊಟ್ಟ ಕಡೆ. ಹೌದಾ? ಏನ್ ತಲೆ ಕೆಡಿಸ್ಕೊಂಡು ಈಗ ನಾನು ಇಸ್ಕೊತೀನಿ. ಜಗ ಯಜಮಾನ್ರೆ, ಕೀ ಕೊಡ್ಲಾ? ಆಗಲ್ಲ ಯಜಮಾನ್ರೆ. ಯಾಕಾಗಲ್ಲ? ಯಜಮಾನ್ರೆ, ನೀವು ನನ್ನ ಜೇಬಿಂದಾನೇ 1 ರೂಪಾಯಿನೂ ತಗೊಬೇಕು ಅನ್ನೋದು ನನ್ನ ಆಸೆ. ಹಂಗೆ ನಿಮ್ಮ ಅಪ್ಪ ಪಾವಗಡನ ಆಸೆ ಯಜಮಾನ್ರೆ. ಹಂಗಂತ ವಿಲ್ಲಲ್ಲಿ ನಿಮ್ಮ ಅಪ್ಪ ಬರ್ದಿಟ್ಟಿದ್ದಾರೆ ಯಜಮಾನ್ರೆ. ಯಜಮಾನ್ರೆ, ಬೇಕಾದ್ರೆ ಪ್ರಾಣ ಕೊಟ್ಬಿಡ್ತೀನಿ, ಅದ್ರ ಮನೆ ಬೇಗದ ಕೈ ಮಾತ್ರ ಕೊಡಲ್ಲ ಯಜಮಾನ್ರೆ. ಏನ್ರಿ ಮನೆ ಕೆಲ್ಸದವನು? ಅವನಿಗೆ ಒಂದ್ ಸ್ವಲ್ಪ ನನ್ನ ಮೇಲೆ ಸ್ವಲ್ಪ ವಿಶ್ವಾಸ ಜಾಸ್ತಿ. ಸ್ವಲ್ಪ ಅಲ್ಲ, ತುಂಬಾನೇ ಜಾಸ್ತಿ. ಬಸಂಡಿ ಏನೋ ಫಸ್ಟ್ ಟೈಮ್ ಇಬ್ರು ಮದುವೆ ಆಗಿದ್ದೀವಿ. ಹನಿಮೂನ್ಗೆ ಎಲ್ಲಿಗೆ ಹೋಗೋಣ? ಊಟಿಗೆ ಹೋಗೋಣ. ಊಟಿಗೆ ನಾಯಿ ನರಿ ಹಂದಿಗಳೆಲ್ಲ ಹೋಗ್ತವೆ. ನಮ್ಮಂತ ಶ್ರೀಮಂತರು ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಎಲ್ಲಿ? ನಾವು ಹೋಗೋ ಜಾಗ ಹೆಂಗಿರ್ಬೇಕು ಅಂದ್ರೆ ಸುತ್ತ ಹಿಮ ಸುರಿತಾ ಇರ್ಬೇಕು. ತಂಗಾಳಿ ಹಂಗೆ ಮಕ್ ಸವರ್ಕೊಂಡು ಹೋಯ್ತಾ ಇರ್ಬೇಕು. ನದಿ ಜಲ ಜಲ ಅಂತ ಹರಿತಾ ಇರ್ಬೇಕು. ಹಿಂದ್ಗಡೆ ಎಲ್ಲ ದಟ್ಟವಾದ ಅರಣ್ಯ ಇರಬೇಕು. ಅಂತ ಜಾಗ ಯಾವ್ದ್ರಿ ಇದೆ? ಅಂತ ಜಾಗ ಪ್ರಪಂಚದಲ್ಲಿರೋದು ಒಂದೇ ಕಡೆ ಕಣೆ. ಎಲ್ಲಿ? ಅದು ಪಾವಗಡ. ಪಾವಗಡ ಪಾವಗಡ. ಏನ್ರಿ ಸೌಂಡು? ಅದು ನಮ್ಮೂರೇ ನನ್ಗೆ ಹೊಡೆದಂಗ ಆಯ್ತು ಕಣೆ. ಸರಿ, ಹೋಗ್ಲಿ ಬಿಡಿ. ಅಂತ ಜಾಗ ಎಲ್ಲಿದೆ ಅಂತ ತಾನೆ? ಊರಿ ಹೇಳ್ರಿ. ಏನ್ರಿ ಹಾಗೆ ನೋಡ್ತಿದ್ದೀರಾ? ನಾನ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತಾ ಇದೆ? ಆಕಾಶದಿಂದ ದರಗಿಳಿದ ಅಪ್ಸರೆ? ಏಲಿಯನ್. ಸುಮ್ನೆ ತಮಾಷೆ ಮಾಡಿದೆ ಯಜಮಾನ್ರೆ. ನಾನು ಏನು ನೋಡ್ಲಿಲ್ಲ. ನಾನು ಇರ್ಲಿ ಇರ್ಲಿ ಬಾ, ನಾವು ಏನು ಮಾಡಿಲ್ಲ. ಜಗ ಕರೆಕ್ಟ್ ಟೈಮ್ಗೆ ಬಂದೆ ಕಣ. ನಾನು ನನ್ನ ಹೆಂಡತಿ ಹನಿಮೂನ್ಗೆ ಹಿಮಾಲಯಕ್ಕೆ ಹೋಗ್ತಾ ಇದೀವಿ. 2 ಫ್ಲೈಟ್ ಟಿಕೆಟ್ ಬುಕ್ ಮಾಡು. ಶಿಮ್ಲಾದಲ್ಲಿ ಡಬಲ್ ಕಾಟ್ ಮಂಚ ಬುಕ್ ಮಾಡು. 30 ಲಕ್ಷ ಕ್ಯಾಶ್ ತಗೊಂಡು ರೆಡಿ ಮಾಡ್ಕೊಂಡು ಬಾ. ಆಗಲ್ಲ ಯಜಮಾನ್ರೆ. ಯಾಕಾಗಲ್ಲ? ಲೈಟ್ ಆಫ್ ಮಾಡಿ ಲೈಟ್ ಆನ್ ಮಾಡಕ್ಕೆ ಹಿಮಾಲಯಗೆ ಯಾಕೆ ಹೋಗ್ಬೇಕು ಯಜಮಾನ್ರೆ? ಫ್ಲೈಟ್ ಟಿಕೆಟ್ ಯಾಕೆ ಬುಕ್ ಮಾಡ್ಬೇಕು? 20 ಲಕ್ಷ ಖರ್ಚು ಯಾಕೆ ಮಾಡ್ಬೇಕು? ಹಂಗೂ ಮಾಡ್ಬೇಕು ಅಂದ್ರೆ ನಮ್ ದನದ ಕೊಟ್ಟಿಗೆಲ್ ಮಾಡ್ಕೊಳ್ಳಿ ಯಜಮಾನ್ರೆ. ದನದ ಕೊಟ್ಟಿಗೆಲಿ
2,000 ಕೋಟಿ ಒಡೆಯ ಅದು ಇವಳು ಕರ್ಕೊಂಡು ದನದ ಕೊಟ್ಕಲ್ಲಿ ಇನ್ಯಾರು ಕರ್ಕ ಮಾಡ್ಕತ್ತಿ ಯಾಕೆ ದುಡ್ಡು ಕೊಡಲ್ಲ ಯಜಮಾನ್ರೆ ನೀವು ದಿಕ್ಕಾಪಾಲಾಗಿ ಆಸ್ತಿನ ಯೂಸ್ ಮಾಡಬಾರ್ದು ಅಂತ ನಿಮ್ಮಪ್ಪ ಪಾವಗಡ ವಿಲ್ಲಲ್ ಬರ್ತಿದಾರೆ ಯಜಮಾನ್ರೆ. ಹಿಂಗೆ ನಿಮ್ಮಪ್ಪ ಸಿಕ್ಕಾಪಟ್ಟೆ ಆಸ್ತಿನ ಬಳಸಿ 7 ಅಂತಸ್ತು ಮನೇಲಿ ಇದ್ದವನು ಬೀದಿಗೆ ಬಂದ್ಬಿಟ್ಟಿದ್ನಂತೆ ಯಜಮಾನ್ರೆ. ಅವಾಗ ನಮ್ಮಪ್ಪ ಅಲ್ಲಿಗೆ ತಗೊಂಡೋಗಿರ್ಸೋದ್ರಂತೆ. ಅವತ್ತಿಂದ ನೀವು 1 ರೂಪಾಯಿ ಖರ್ಚು ಮಾಡ್ಬೇಕಾದ್ರು ವಿಲ್ಲು ನೋಡ್ಕೊಂಡೇ ಖರ್ಚು ಮಾಡ್ಬೇಕು. ನನಗೆ ಕ್ಷಮಿಸ್ಬಿಡಿ ಯಜಮಾನ್ರೆ. ಈ ಆಸ್ತಿ ಎಲ್ಲ ಬರೀ ನೋಡಕ್ಕಷ್ಟೇ, ಅನ್ಭವಿಸಕ್ ಏನಿಲ್ಲ. ಕರೆಕ್ಟ್ ಅಮ್ಮೋರೆ. ಯಜಮಾನ್ರೆ ಹೇಳದೆ ಮರ್ತ್ಬಿಟ್ಟಿದೆ. ಮದ್ವೆ ಆದ ಹೊಸ ದಂಪತಿಗಳಿಗೆ ನಿಮ್ಮಪ್ಪ ದಿನದ ಖರ್ಚಿಗೆ ಅಂತ ಹೇಳಿಲ್ವಾ ಕೊಡ್ತಾನೆ, ಸುಮ್ಮನೆ ತಮಾಷೆ ಅಲ್ವಾ? ಕೊಡ್ತಾನೆ. 200 ರೂಪಾಯಿ ಕೊಡಕ್ ಹೇಳಿದ್ದಾರೆ ಯಜಮಾನ್ರೆ. ಬರ್ಲ ಯಜಮಾನ್ರೆ. 2,000 ಕೋಟಿ ಒಡಿಯನ್ಗೆ ದಿನದ ಖರ್ಚಿಗೆ 200 ರೂಪಾಯಿ. ಜನ್ಮಕ್ಕಿಷ್ಟು ಬೆಂಕಿ ಬಿತ್ತು. ಬಸಣ್ಣಿ ನಿಂಗೆ ಏನಾದ್ರು ಬೇಕಾದ್ರೆ ಹೇಳಿ ಕೊಡಿಸ್ತೀನಿ. ನೀನು 200 ರೂಪಾಯಿ ನನಗೆ ಖರ್ಚು ಮಾಡ್ತೀಯಾ? ಅಷ್ಟೊಂದು ನಂಗೆ ಯಾಕೆ ಖರ್ಚು ಮಾಡ್ತೀರಾ? ಇಟ್ಕೊಳ್ಳಿ ಜೋಪಾನವಾಗಿ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಳ್ಳಿ. ಬಸಣ್ಣಿ ರೀ ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ, ಅದಕ್ಕೆ ನನ್ನ ಇಲ್ಲೇ ಲಾಲ್ಬಾಗ್ ಕರ್ಕೊಂಡು ಹೋಗ್ರಿ. ಏನೋ ಮಾತಾಡ್ತಾ ಇದೀಯಾ? ಮದುವೆ ಆಗಿರೋ ನಮ್ಮ ಯಜಮಾನ್ರೆ ಮುಚ್ಕೊಂಡು ಮನೇಲಿ ಅವ್ರೆ ಲಾಲ್ಬಾಗ್ ಕರ್ಕೊಂಡು ಹೋಗ್ಬೇಕಂತೆ. ಹೆಂಗೆ ಅವ್ರಿಗೆ ನನ್ನ ಮೇಲೆ ಬಹಳ ಗೌರವ. ನಾನು ಎಲ್ಲೂ ಹೋಗ್ಲಂದ್ರೆ ಅವನು ಎಲ್ಲೂ ಹೋಗಲ್ಲ. ಡಾರ್ಜಿಲಿಂಗ್ ಹೋಗೋಣ. ಕಾಸ್ಟ್ ಮಂಚ ಬುಕ್ ಮಾಡ್ತೀನಿ. 2 ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ. 25 ಲಕ್ಷ ಖರ್ಚು ಮಾಡ್ತೀನಿ. ಸದ್ಯಕ್ಕೀಗ ಬಟ್ಟೆ ಪ್ಯಾಕ್ ಮಾಡ್ತೀನಿ.